ಗೆಳೆಯರೆ, ನನ್ನ ಪೇಷಂಟ್ಸ್ ಬಂದು ಭಾಳ ಕಂಪ್ಲೇಂಟ್ ಮಾಡಿ, ಸಾರ್ ಎಲ್ಲ ಡಯಟಿಂಗ್ ಮಾಡ್ತಾಯಿನಿ, ಜಿಮ್ಗೆ ಹೋಗ್ತಾಯಿನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ, ಹೊಟ್ಟೆ ಮಾತಾಡೋಕ್ಕಾಗಿಲ್ಲ ಸರ್, ಏನು ಸರ್ ಮಾಡಬೇಕಂತ. ನೋಡಿ, ಹೊಟ್ಟೆ ಅಷ್ಟು ಸುಲಭವಾಗಿ ಕರಗಲ್ಲ. ಎಷ್ಟೋ ವರ್ಷಗಳಿಂದ ಕೂತ್ಕೊಂಡ್ಬಂದಿರುತ್ತಲ್ಲ. ನೀವು ಡಯಟಿಂಗ್ ಮಾಡೋದು ಕೂಡ 6 ಸಿಂಪಲ್ ರೀಸನ್ಸ್ ಇದೆ. ನಿಮ್ಗೆ ಗೊತ್ತಿಲ್ಲದೇ ಅವ್ರು ನೀವು ತೊಗೊಳ್ತಾ ಇರ್ತಾರೆ. ನಿಮ್ಮ ಆಹಾರ ಪದಾರ್ಥದಲ್ಲಿ ವೆಯ್ಟ್ ಕಡಿಮೆ ಆಗೋಲ್ಲ. ಸೊ ಯಾವುದೋ ಆಹಾರ ಪದಾರ್ಥಗಳು ಅದು ಏನಕ್ಕೆ ಅವಾಯ್ಡ್ ಮಾಡಬೇಕು, ಅದ್ರ ಯಾಕೆ ನಿಮ್ಮದರಿಂದ ವೆಯ್ಟ್ ಜಾಸ್ತಿ ಆಗ್ತದೆ, ಜೊತೆಗೆ ಅದ್ರ ಬದಲು ಹೆಲ್ತಿ ಫುಡ್ ಯಾವುದು, ಹೆಲ್ತಿ ಆಲ್ರೆಡಿ ತೊಗೋಬೇಕಂತ ಕೂಡ ನಾನು ವಿಡಿಯೋದು ಹೇಳ್ತೀನಿ ಗೆಳೆಯರೆ. ನಿಮ್ಗೆ ಗೊತ್ತೇ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಬೆಸಿಟಿ ಇದೆ ಎಲ್ಲ ಕಾಯಿಲೆಗಳಿಗೂ ನ್ಯೂಟ್ರಿಷನ್ ಕೊಟ್ಟಂಗೆ. ಎಲ್ಲ ಕಾಯಿಲೆ, ಬಿ ಪಿ, ಹೈಪರ್ ಟೆನ್ಷನ್ನು, ಹಾರ್ಟ್ದು, ಮಂಡಿ ನೋವು, ಬೆನ್ನು ನೋವು, ಎಲ್ಲದಕ್ಕೂ ನೀವು ನ್ಯೂಟ್ರಿಷನ್ ಕೊಟ್ಟಂಗೆ. ಸೊ ಹೊಟ್ಟೆನ ಬೊಜ್ಜು ಕರಗಿಸೋಕ್ಕೆ ಏನು ಮಾಡಬೇಕು, ಸಿಂಪಲ್ ಟಿಪ್ಸು, ಯಾವುದು ಆಹಾರ ಫುಡ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ. ಇಲ್ಲ, ನಂಬರ್ 1 ಈಟಿಂಗ್ ಇಡನ್ ಶುಗರ್ಸ್ ಅಂತ ಹೇಳ್ತೀನಿ. ನೋಡಿ, ನಿಮ್ಗೆ ಗೊತ್ತಿಲ್ಲದೇ ಎಲ್ಲೋ ಇಡನ್ ಆಗಿರುತ್ತೆ ಶುಗರ್ ತಿಂತಾ ಇರ್ತೀರ. ನನ್ನ ಪೇಷಂಟ್ ಹೇಳ್ತಾರೆ, ಸಾರ್ ನಾನು ಸ್ವೀಟ್ ತಿಂದಿಸ್ಬಿಟ್ಟಿದ್ದೀನಿ ಸರ್, ಮದುವೆ ಮುಂಜಿಗೆ ಹೋದರೂ ಎಲೆಗೆ ಸ್ವೀಟ್ ಹಾಕಿ ಬರ್ತಾರೆ, ಲಾಡು ಹಾಕಿ ಬರ್ತಾರೆ, ಒಬ್ಬಟ್ಟು ಬೇಡ ಅಂತ ಹೇಳ್ಬಿಡ್ತೀನಿ ಸರ್, ಈಗ ದಿವಸ ನಾವು ತಿಂದಿಲ್ಲ ಸರ್ ಒಬ್ಬಟ್ಟು ಅಂತ ಹೇಳ್ತಾರೆ. ನೋಡಿ, ಈ ಥರ ಡೈರೆಕ್ಟಾಗಿ ಕಣ್ಣಿಗೆ ಕಾಣುವಂಥ ಶುಗರ್ನ ನೀವು ಅವಾಯ್ಡ್ ಮಾಡ್ತಿರ್ತೀರ. ಆದರೆ ಹಿಡನ್ ಶುಗರ್ನ ಅವಾಯ್ಡ್ ಮಾಡ್ತೀರಾ, ಯೋಚನೆ ಮಾಡಿ. ಹಿಡನ್ ಶುಗರ್ ಯಾವುದ್ರಲ್ಲಿ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಗೆಳೆಯ. ಹಿಡನ್ ಶುಗರ್ ಯಾವುದ್ರಲ್ಲಿ ಇರುತ್ತಪ್ಪ ಅಂತಂದರೆ, ನೀವೇನು ನಿಮ್ಮ ಎನರ್ಜಿ ಡ್ರಿಂಕ್ಸ್ ಅಂತದ, ಕೆಲವರ ಗೊತ್ತಿಲ್ಲ ಕಾರ್ಬೋಹೈಡ್ರೇಟ್ ಡ್ರಿಂಕ್ಸ್ ಕುಡಿತಾ ಇರ್ತಾರೆ, ಮತ್ತು ಕೆಲವು ಜ್ಯೂಸು, ಡಯಟಿಂಗ್ ನಮ್ಗೆ ಜ್ಯೂಸ್ ಕುಡಿತಾರೆ. ಜ್ಯೂಸ್ಗೆ ಏನು ಹಾಕೋತೀರಾ, ಫ್ರೂಟ್ಸಲ್ಲಿ ಆಲ್ರೆಡಿ ಸ್ವಲ್ಪ ಶುಗರ್ ಇರುತ್ತೆ, ಅದ್ರ ಜೊತೆಗೆ ಏನು ಮಾಡಿ ಎಕ್ಸ್ಟ್ರಾ ಶುಗರ್ 2 ಸ್ಪೂನು 3 ಸ್ಪೂನ್ 4 ಸ್ಪೂನ್ ಟೇಸ್ಟ್ಗೆ ಅಂತ ಇನ್ನೂ ಶುಗರ್ ಎಕ್ಸ್ಟ್ರಾ ಹಾಕೊಂಡ್ಬಿಡ್ತಾರೆ, ಗೊತ್ತಾಗಲ್ಲ. ಮತ್ತು ಕಾಫಿ ಟೀಲಿ ಎಕ್ಸ್ಟ್ರಾ ಶುಗರ್ ಹಾಕೋತಾ ಇರ್ತೀರಾ ಅಲ್ವಾ. ಸೊ ಇದು ಇಡನ್ ಶುಗರ್ ಎಷ್ಟೊಂದು ದೇಹಕ್ಕೆ ಹೋಗ್ತಾ ಇರುತ್ತೆ, ಅದ್ರ ಬಗ್ಗೆ ಗಮನ ಇರಲಿ. ಅದು ಕೂಡ ನಿಮಗೆ ಎಸ್ಪೆಷಲಿ ಎನರ್ಜಿ ಡ್ರಿಂಕ್ಸು, ಈ ಥರ ಡ್ರಿಂಕ್ಸ್ ಏನು ಕುಡಿತಿರ್ತಾರಲ್ಲ, ಶುಗರ್ ಡೈರೆಕ್ಟ್ ಶುಗರ್ ಇರುತ್ತಲ್ಲ, ಅದನ್ನು ತೊಗೊಂಡಾಗ ಇನ್ಸುಲಿನ್ ಸ್ಪೈಕ್ ಆಗ್ಬಿಡುತ್ತೆ, ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ. ಇನ್ಸುಲಿನ್ ಸ್ಪೈಕ್ ಆದಾಗ ಅದು ಮತ್ತೆ ಫ್ಯಾಟ್ ಕನ್ವರ್ಟ್ ಆಗಿ ನಿಮ್ಮ ಹೊಟ್ಟೆಯಲ್ಲಿ ಬೊಜ್ಜಿನ ರೀತಿಯಲ್ಲಿ ಶೇಖರಣೆ ಆಗೋ ಚಾನ್ಸ್ ಜಾಸ್ತಿ ತೆಗೆಳೆರೆ. ಸೊ ಆಗಿತ್ತ ಇಡನ್ ಶುಗರ್ಸ್ನ ಅವಾಯ್ಡ್ ಮಾಡೋದು ಭಾಳ ಮುಖ್ಯ. ಯಾವ ರೀತಿ ಇಡನ್ ಶುಗರ್ಸ್ ಇರುತ್ತೆ ಅಂತ ಹೇಳ್ತೀನಿ, ಕೇಳ್ಕೊಳ್ಳಿ. ನೋಡಿ, ಏನಾಗುತ್ತೆ ಅಂತಂದರೆ, ನಿಮಗೆ ಹೆಲ್ತಿ ಡ್ರಿಂಕ್ಸ್ ಅಂತ ಎಷ್ಟೊಂದು ಮಾರ್ಕೆಟಲ್ಲಿ ಸಿಗುತ್ತೆ. ಫ್ಲೇವರ್ಡ್ ಓಟ್ ಮೀಲ್ಸ್ ಅಂತ ಇರುತ್ತೆ, ಎನರ್ಜಿ ಡ್ರಿಂಕ್ಸ್ ಅಂತ ಇರುತ್ತೆ. ಅವು ನೀವು ಅಂದ್ಕೊಂಡಾಗಿಂತ ಜಾಸ್ತಿ ಶುಗರ್ ಲೆವೆಲ್ ತೆಗೆಳೆರೆ. ಸೊ ಅದನ್ನು ನೀವು ಫಿಕ್ಸ್ ಮಾಡಬೇಕು. ಇಂಥ ಆಹಾರ ಪದಾರ್ಥಗಳು ನೀವು ಅವಾಯ್ಡ್ ಮಾಡಿದ್ದೆ ಆದರೆ ಅವಾಗ ನಿಮಗೆ ರೀತಿಯ ಇಡನ್ ಶುಗರ್ಸ್ನ ಅವಾಯ್ಡ್ ಆಗುತ್ತೆ. ಅವಾಗ ಆಟೋಮೆಟಿಕಾಗಿ ಹೊಟ್ಟೆ ಬೊಜ್ಜು ಕರಗೋಕ್ಕೆ ಶುರು ಆಗುತ್ತೆ. ಸೊ ನೀವೇನು ಮಾಡಿ, ಏನೇ ಒಂದು ಕುಡಿಯೋಕ್ಕೆ ತಿನ್ನೋಕ್ಕೆ ಮುಂಚೆ ಅದರಲ್ಲಿ ನಿಮಗೆ ಪ್ರಿಂಟ್ ಹಾಕಿರ್ತಾರೆ ಏನೇನಿರುತ್ತೆ ಅಂತ. ಕೆಲವು ಇಂಡೈರೆಕ್ಟಾಗಿ ಅದರಲ್ಲಿ ಶುಗರ್ಗೆ ನಿಮಗೆ ಗ್ಲೂಕೋಸ್ ಅಂತಿರಲ್ಲ, ಅದ್ರ ಬದಲು ಫ್ರಕ್ಟೋಸ್ ಅಂತಿರುತ್ತೆ, ಡೆಕ್ಸ್ಟ್ರೋಸ್ ಅಂತಿರುತ್ತೆ, ಸುಕ್ರೋಸ್ ಅಂತ ಇರುತ್ತೆ. ಇವುಗಳು ಕೂಡ ಇಂಡೈರೆಕ್ಟಾಗಿ ನಿಮಗೆ ಅದು ಶುಗರ್ ಫಾರ್ಮೇ. ಸೊ ಹಾಗೆ ಅದು ಏನು ಕುಡಿತೀರಾ, ಏನು ತಿಂತೀರಾ ಅಂತ ಅದ್ರ ಮೇಲಿರುವಂಥ ಪ್ರಾಡಕ್ಟ್ ಒಂದ್ಸಲಿ ನೋಡಿ, ಎಷ್ಟು ಕ್ಯಾಲರೀಸ್ ಇದೆ ಏನು ಅಂತ ನೀವು ಪ್ರತಿಯೊಂದು ಅಲ್ವಾ ನೋಡೋಕ್ಕೆ ಮುಂಚೆ ನೋಡಿ, ಅದೇನು ಕಂಟೆಂಟ್ಸ್ ನೋಡಿ ಕನ್ಫರ್ಮ್ ಮಾಡ್ಕೊಂಡೇ ತೊಗೊಳ್ಳಿ. ಎಲ್ಲೆಲ್ಲೋ ಸ್ವಲ್ಪ ಗೊತ್ತಾಗ್ದಂಗೆ ದೇಹಕ್ಕೆ ಶುಗರ್ ಹೋಗ್ತಾ ಇರುತ್ತೆ, ಅದೇ ನಿಮಗೆ ಎಫೆಕ್ಟ್ ಆಗುತ್ತೆ. ನೋಡಿ, ಜಪಾನೀಸಲ್ಲಿ ಒಂದು ಕೈಜೆನ್ ಅಂತ ಇದೆ, ಸ್ಮಾಲ್ ಇಂಪ್ರೂವ್ಮೆಂಟ್ ಅಂತ. ನೀವು ದೊಡ್ಡದೆಲ್ಲ ಅವಾಯ್ಡ್ ಮಾಡಿದ್ರೆ, ಒಬ್ಬಟ್ಟು ಅವಾಯ್ಡ್ ಮಾಡಿದ್ರೆ, ಲಾಟು ಅವಾಯ್ಡ್ ಮಾಡಿದ್ರೆ, ಚಿಕ್ಕದು ಕುಡಿತಿರ್ತಾರೆ. ಶುಗರ್ಗೆ ಕಾಫಿ 2 ಚಮಚ ಶುಗರ್ ಎಕ್ಸ್ಟ್ರಾ ಹಾಕೊಂಡು ಕುಡಿದ್ಬಿಡ್ತೀರಾ, ಜ್ಯೂಸ್ ಎಕ್ಸ್ಟ್ರಾ ಶುಗರ್ ಹಾಕೋತೀರಿ. ಇದೆಲ್ಲ ಕುಡಿದಾಗ ಏನಾಗುತ್ತೆ, ಸ್ವಲ್ಪ ಆ್ಯಡ್ ಆಗಿ ದೊಡ್ಡ ಮೊತ್ತಕ್ಕೆ ಹೋಗ್ತಾ. ಕೈಜೆನ್ ಅಂದರೆ ಸ್ಮಾಲ್ ಇಂಪ್ರೂವ್ಮೆಂಟ್ಸ್. ಸ್ಮಾಲ್ ಆಗಿರುವಂಥ ಈ ಥರ ಶುಗರ್ನ ಅವಾಯ್ಡ್ ಮಾಡಿದ್ರೆ ಲಾಂಗ್ ಟರ್ಮಲ್ಲಿ ನಿಮ್ಮ ಹೊಟ್ಟೆ ಕರೋಕ್ಕೆ ಅನುಕೂಲ ಆಗುತ್ತೆ ಗೆಳೆಯರೆ. ಸೊ ಗೆಳೆಯರೆ, ಎರಡನೇದು ಬಂದು ಹೈ ಕಾರ್ಟಿಸಾಲ್ ಇನ್ಕ್ರೀಸ್ ಸ್ಟ್ರೆಸ್ ಅಂತ. ಯಾರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರ್ತಲ್ಲ, ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಇರುತ್ತೆ ದೇಹದಲ್ಲಿ. ಸೊ ಸ್ಟ್ರೆಸ್ ಲೆವೆಲ್ ನಿಮ್ಗೆ ಗೊತ್ತೇ, ಸರಿಯಾಗಿ ನಿದ್ದೆ ಮಾಡಲ್ಲ, ಟೈಮ್ ಸರಿಯಾಗಿ ನಿದ್ದೆ ಮಾಡಲ್ಲ, ವರ್ಕ್ ಪ್ರೆಷರ್ ಜಾಸ್ತಿ, ಪ್ರೊಫೆಷನಲ್ಲಿ ಸಿಕ್ಕಾಬಿಟ್ಟೆ ಟಾರ್ಗೆಟ್ಸು ಅದು ಇದು ಅಚೀವ್ ಮಾಡಬೇಕು, ಸ್ಟ್ರೆಸ್ ಲೆವೆಲ್ ಜಾಸ್ತಿ, ನಿದ್ದೆ ಮಾಡಲ್ಲ, ನೆಮ್ಮದಿ ಇರಲ್ಲ, ಟೆನ್ಷನ್ನು, ಆ್ಯಂಗ್ಸೈಟಿ, ಗಾಬರಿ, ಗಡಿಬಿಡಿ ಎಲ್ಲ ಏನಾಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ಬಾಡಿಲಿ ರೈಸ್ ಮಾಡುತ್ತೆ. ಯಾವುದು ಸ್ಟ್ರೆಸ್ ಹಾರ್ಮೋನ್? ಕಾರ್ಟಿಸಾಲ್ ಯಾರಿಗೆ ಜಾಸ್ತಿ ಇರುತ್ತಲ್ಲ ಅವ್ರಿಗೆ ಹೊಟ್ಟೆ ಬೊಜ್ಜು ಬರೋ ಚಾನ್ಸಸ್ ಜಾಸ್ತಿ. ನೋಡಿ, ಕಾರ್ಟಿಸಾಲ್ ಜಾಸ್ತಿ ಆದಾಗ ಏನಾಗುತ್ತೆ, ಹಸಿವು ಜಾಸ್ತಿ ಇರುತ್ತೆ ಮನುಷ್ಯನಿಗೆ, ಸಿಕ್ಕಾಬಿಟ್ಟೆ ತಿಂತಾ ಇರ್ತಾನೆ. ಸಿಕ್ಕಾಬಿಟ್ಟೆ ಅದನ್ನು ತಿನ್ನೋದು, ಇದು ಸ್ನ್ಯಾಕ್ಸು ಅಲ್ವಾ, ಅದು ತಿನ್ನೋದು ಇದು ತಿನ್ನೋದು, ಮತ್ತೆಲ್ಲ ಬೇಡ ಜಂಕ್ ಫುಡ್ಸ್ನೆಲ್ಲ ತಿಂದು ಹೊಟ್ಟೆ ಇಷ್ಟ ಬಂದ್ಬಿಡುತ್ತೆ. ನೋಡಿ, ಈಗ ಸ್ಟ್ರೆಸ್ ಲೆವೆಲ್ ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ, ಈ ರೀತಿಯ ಒಂದು ಹೈ ಅಚೀವಿಂಗ್ ಯಾರು ಇರ್ತಾರಲ್ಲ ಅವ್ರಿಗೆಲ್ಲ ನೋಡಿ, ಇನ್ನು ವಯಸ್ಸು 25, 30, 35 ಆಗಿರುತ್ತೆ, ಅವಾಗಲೇ ತಲೆ ಕೂದಲೆಲ್ಲ ಉದುರು ಹೋಗಿರುತ್ತೆ, ಸ್ಟ್ರೆಸ್ಸು, ಹೊಟ್ಟೆ ಇಷ್ಟ ಬಂದಿರುತ್ತೆ, ಮುಖೆಲ್ಲ ಸುಕ್ಕ ಹಿಡಿದ್ಬಿಟ್ಟಿರುತ್ತೆ. ಸೊ ಯಾರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರ್ತಾರೆ ಅವ್ರಿಗೆ ಹೊಟ್ಟೆ ಬೊಜ್ಜು ಶೇಖರಣೆ ಆಗೋದು ಜಾಸ್ತಿ. ಯಾಕೆಂದರೆ ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನ್ ಮತ್ತು ಹೊಟ್ಟೆಲಿ ಒಬೆಸಿಟಿನ ಜಾಸ್ತಿ ಮಾಡೋಕ್ಕೆ ಕಾರಣ ಅಂತ ಗೆಳೆಯರೆ. ಸೊ ಕಾರ್ಟಿಸಾಲ್ ಜಾಸ್ತಿ ಆದರೆ ಏನಾಗುತ್ತೆ, ಜಾಸ್ತಿ ಟೈಮ್ ಇದ್ದಷ್ಟು ನಿಮ್ಗೆ ಆಹಾರ ಪದಾರ್ಥ ಚೆನ್ನಾಗಿ ಜಾಸ್ತಿ ತಿನ್ನಬೇಕು ಅನಿಸ್ತಾ ಇರುತ್ತೆ, ಓವರ್ ಕನ್ಸ್ಯೂಮ್ ಮಾಡ್ತಾರೆ, ಆಟೋಮೆಟಿಕ್ಕಾಗಿ ಬೊಜ್ಜು ಶೇಖರಣೆ ಆಗುತ್ತೆ. ಜೊತೆಗೆ ನಿಮಗೆ ಹೊಟ್ಟೆನ ಕರೆಸ್ಬೇಕಂದ್ರೂ ಕೂಡ ಈ ರೀತಿಯ ಕಾರ್ಟಿಸಾಲ್ ಜಾಸ್ತಿ ಇದ್ರೆ ಆಗಲ್ಲ. ಸೊ ಅದಕ್ಕೆ ಅದ್ರ ಬದಲು ಏನು ಮಾಡಬೇಕು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟು ಅಲ್ವಾ. ಸೊ ನಾನು ಯಾವಾಗಲೂ ಹೇಳ್ತಿದ್ದೀನಿ, ಚಿಂತೆ ಮತ್ತು ಚಿತೆಗೆ 2 ಡಿಫ್ರೆನ್ಸ್ ಅಷ್ಟೇ. ಚಿಂತೆ ಮಾಡ್ತಾಯಿದ್ರೆ ನಿಮ್ಮ ಚಿತೆ ಸತ್ತೋಗಿರೋವಂಥ ಶವವನ್ನು ಸುಡುತ್ತೆ, ಸತ್ತ ಮೇಲೆ ಚಿತೆ ಅಂದರೆ ಬೆಂಕಿ, ಚಿಂತೆ ಸಜೀವಾಗಿರೋನೇ ಸುಟ್ಬಿಡುತ್ತೆ ಅಂತ. ಸೊ ಹಾಗೆ ಚಿಂತೆ ಮಾಡೋದಂಥದ್ದನ್ನು ಅವಾಯ್ಡ್ ಮಾಡಬೇಕು.
ಸ್ಟ್ರೆಸ್ನ ಕಂಟ್ರೋಲ್ ಮಾಡಬೇಕು ಅಲ್ವಾ. ಮೆಡಿಟೇಷನ್ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಇವೆಲ್ಲ ಮಾಡೋದು, ಡೀಪ್ ಬ್ರೀತಿಂಗ್ ಮಾಡುವಂಥದ್ದು, ಇವೆಲ್ಲ ಮಾಡಿದಾಗ ಸ್ಟ್ರೆಸ್ ಲೆವೆಲ್ ಆಟೋಮೆಟಿಕಾಗಿ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಬಸ್ಟ್ರೆಸ್ ಅಂತಲೂ ಕೂಡ ಇರುತ್ತೆ. ಮಧ್ಯದಲ್ಲಿ ನೀವು ಒಂದು ವಾರ ಚೆನ್ನಾಗಿ ಕೆಲಸ ಮಾಡೋದು, ವೀಕೆಂಡ್ ಸ್ವಲ್ಪ ಆಫ್ ತೊಗೊಳ್ಬೋದು, ಎಲ್ಲೋ ಒಂದು ಚಿಕ್ಕ ವಾಕ್ ಹೋಗ್ಕೊಂಬರ್ಬೋದು, ಯಾವುದೋ ಒಂದು ಸ್ಟ್ರೆಸ್ ಬಸ್ಟ್ರೆಸ್ ಥರ ಯಾವುದೋ ಒಂದು ಕಾಮಿಡಿ ಒಂದು ಕ್ಲಿಪ್ ನೋಡ್ಬೋದು, ಅಥವಾ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಬೋದು, ಖುಷಿ ನಗ್ತಾ ಇರ್ಬೋದು. ಸೊ ಈ ರೀತಿ ಮಾಡಿದಾಗ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದೆ. ಸೊ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಆಗುತ್ತೆ, ಇಂಡೈರೆಕ್ಟಾಗಿ ನಿಮ್ಮ ಬೊಜ್ಜು ಕಡಿಮೆ ಕೂಡ ಅನುಕೂಲ ಆಗುತ್ತೆ. ನಂಬರ್ 3 ಈಟಿಂಗ್ ಲೆಸ್ ಪ್ರೋಟೀನ್ ಅಂತೀವಿ ನೋಡಿ. ಡಯಟಿಂಗ್ ಮಾಡ್ತೀವಿ ಅಂತ ಸ್ವೀಟು ಆಯಿಲ್ ಫುಡ್ಡು ಖರೀದಿ ಅವಾಯ್ಡ್ ಮಾಡಿ ಪ್ರೋಟೀನ್ ಕೂಡ ಅವಾಯ್ಡ್ ಮಾಡಿಬಿಡ್ತಾರೆ, ಗೊತ್ತಿಲ್ಲ ಜನಗಳಿಗೆ. ಸೊ ಪ್ರೋಟೀನ್ ಅವಾಯ್ಡ್ ಆದ್ರೆ ಏನಂತಂದರೆ ನಿಮ್ಮ ಮಸಲ್ ಮಾಸ್ ಕಡಿಮೆ ಆಗ್ಬಿಡುತ್ತೆ. ನೀವು ವೆಯ್ಟ್ ಕಡಿಮೆ ಮಾಡುವಾಗ ಬೊಜ್ಜು ಕರಗಬೇಕು ಅಲ್ವಾ, ಫ್ಯಾಟ್ ಕರಗಬೇಕು, ಹೊಟ್ಟೆ ಬೊಜ್ಜು ಕರಗಬೇಕು, ಇಲ್ಲೆಲ್ಲ ಬೊಜ್ಜು ಶೇಖರಣೆ ಅಂತ ಫ್ಯಾಟ್ ಅಂಶ ಕರಗಬೇಕು. ಬಿಟ್ಟರೆ ಮಸಲ್ ಮಾಸ್ ಕಡಿಮೆ ಆಗಬಾರ್ದು. ನೀವು ಮಸಲ್ ಇಸ್ ಎ ಹೆಲ್ತಿ ವೆಯ್ಟ್, ಮಸಲ್ ಇದ್ದಷ್ಟು ಒಳ್ಳೆಯದು. ಸೊ ನೀವು ಜಿಮ್ಗೆ ಹೋದಾಗ ಜಿಮ್ ಬಾಡಿ ಮಸಲ್ಸ್ ಚೆನ್ನಾಗಿರುತ್ತೆ. ಸೊ ಮಸಲ್ಸ್ ಇರಬೇಕು ವೆಯ್ಟ್ ಲಾಸ್ ಮಾಡಿದಾಗ, ಫ್ಯಾಟ್ ಅಷ್ಟೇ ಕರಗಬೇಕು. ನೀವು ಹೈ ಪ್ರೋಟೀನ್ ಡಯಟ್ ತೊಗೊಳ್ಳೋದ್ರೆ ನೀವು ವೆಯ್ಟ್ ಕಡಿಮೆ ಮಾಡೋ ಟೈಮಲ್ಲಿ ಮಸಲ್ಸ್ ಕೂಡ ವೀಕ್ ಆಗಿಬಿಡುತ್ತೆ, ಮಸಲ್ಸ್ ಗರ್ತ್ ಕೂಡ ಕಡಿಮೆ ಆಗುತ್ತೆ, ಮಸಲ್ ಚೆನ್ನಾಗಿ ಸ್ಟ್ರಾಂಗ್ ಆಗಿರ್ಬೇಕು, ಅದು ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಹೈ ಪ್ರೋಟೀನ್ ಡಯಟ್ ತೊಗೊಳ್ಳೋದು ಒಳ್ಳೆಯದು. ಹೈ ಪ್ರೋಟೀನ್ ಡಯಟ್ ತೊಗೊಂಡ್ರೆ ಮಸಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಮಸಲ್ಸ್ದು ವೆಯ್ಟ್ ಕಡಿಮೆ ಆಗಲ್ಲ ಗೆಳೆಯರೆ. ಸೊ ಅದು ಭಾಳ ಇಂಪಾರ್ಟೆಂಟು. ಸೊ ಅವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಪ್ರೋಟೀನ್ ಚೆನ್ನಾಗಿ ತೊಗೊಂಡ್ರೆ ಅದು ನಿಮಗೆ ಹಸಿವೆ ಆಗೋದಂಗೆ ಕಂಟ್ರೋಲ್ ಮಾಡುತ್ತೆ, ಮೆಟಬಾಲಿಸಮ್ ಚೆನ್ನಾಗುತ್ತೆ, ಮಸಲ್ ಲಾಸ್ ಅವಾಯ್ಡ್ ಆಗುತ್ತೆ. ಸೊ ಈ ರೀತಿ ಮಾಡಿದಾಗ ನಿಮಗೆ ಜಾಸ್ತಿ ಹಸಿವೆನೂ ಆಗೋಲ್ಲ, ಓವರಾಗಿ ಹೀಟ್ ತಿನ್ನೋದು ಇಲ್ಲ, ಆಟೋಮೆಟಿಕ್ಕಾಗಿ ನಿಮಗೆ ಬಾಡಿ ವೆಯ್ಟ್ ಕೂಡ ಕಡಿಮೆ ಆಗೋಕ್ಕೆ ಇಂಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಡಯಟಿಂಗ್ ಅಂದರೆ ಪ್ರೋಟೀನ್ ಜಾಸ್ತಿ ತೊಗೊಳ್ಳಿ, ಫ್ಯಾಟ್ ಮಾತ್ರ ಕಡಿಮೆ ಮಾಡಿ ನೆನ್ಪಿಟ್ಕೊಳ್ಳಿ ಅಲ್ವಾ. ಸೊ ಯಾವುದ್ರಲ್ಲಿ ಪ್ರೋಟೀನ್ ಅಂದರೆ ನಿಮ್ಗೆ ಗೊತ್ತಿದೆ, ಎಲ್ಲ ರೀತಿಯ ಬೇಳೆಗಳು, ಕಾಳುಗಳು, ತೊಗರಿ ಬೇಳೆ ಇರ್ಬೋದು, ಎಲ್ಲ ರೀತಿಯ ಬೇಳೆ ಕಾಳುಗಳಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಮೊಟ್ಟೆಯಲ್ಲಿದೆ, ಮಿಲ್ಕ್ ಪ್ರಾಡಕ್ಟ್ಸಲ್ಲಿದೆ, ಎಗ್ಗಲ್ಲಿದೆ, ಚಿಕನ್ನಲ್ಲಿ, ಫಿಶಲ್ಲಿ ಎಲ್ಲ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಸೊ ಪ್ರೋಟೀನ್ ಅಂಶ ಆಹಾರ ಜಾಸ್ತಿ ಇರುವಂತಹ ಆಹಾರನ ನೀವು ಯಥೇಚ್ಛವಾಗಿ ಬಳಸಬೇಕು ಡಯಟಿಂಗ್ ಮಾಡುವಾಗ ಅಲ್ವಾ. ಫ್ಯಾಟ್ ಆಯಿಲಿ ಅವಾಯ್ಡ್ ಮಾಡಬೇಕು ಹೊರತು, ಕಾರ್ಬೋಹೈಡ್ರೇಟ್ ಸ್ವಲ್ಪ ಅವಾಯ್ಡ್ ಮಾಡಬೇಕು ಹೊರತು, ಪ್ರೋಟೀನ್ನ ಚೆನ್ನಾಗಿ ತಗೋಬೇಕು, ಜ್ಞಾಪಕ ಇಟ್ಕೊಳ್ಳಿ. ಇಲ್ಲ 4ನೇದು ಇಗ್ನೋರಿಂಗ್ ದ ಸ್ಟ್ರೆಂತ್ ಟ್ರೈನಿಂಗ್, ಕಾನ್ಸಂಟ್ರೇಟಿಂಗ್ ಓನ್ಲಿ ಅದು ಕಾರ್ಡಿಯೋ. ಕೆಲವರು ಏನು ಮಾಡ್ತಾರೆ, ಬರೀ ಕಾರ್ಡಿಯೋ ಎಕ್ಸಸೈಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ವೆಯ್ಟ್ ಕಡಿಮೆ ಮಾಡೋಕ್ಕೆ, ಬಟ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಕೊಳ್ಳಲ್ಲ. ಅವಾಗಲೂ ಕೂಡ ಬಾಡಿ ವೆಯ್ಟ್ ಕಡಿಮೆ ಆಗೋಕ್ಕೆ ಸ್ವಲ್ಪ ತೊಂದರೆ ಆಯ್ತುಗಳೇ. ನೀವು ಕಾರ್ಡಿಯೋ ಮಾಡಿದಾಗ ಏನಂತೆ ಹೆಲ್ತ್ಗೆ ಭಾಳ ಒಳ್ಳೆಯದು. ನೀವು ಜಾಗಿಂಗ್ ಮಾಡ್ತೀರಾ ಅಥವಾ ಸ್ವಿಮ್ಮಿಂಗ್ ಮಾಡ್ತೀರಾ, ಸ್ಕಿಪ್ಪಿಂಗ್ ಮಾಡ್ತೀವಿ, ಇಲ್ಲ ಹಾರ್ಟ್ಗೆ ಒಳ್ಳೆಯದು. ಕಾರ್ಡಿಯೋ ಪಲ್ಮನರಿ ಅಂತೀವಿ, ಹಾರ್ಟು ಮತ್ತು ಲಂಗ್ಸ್ಗೆ ಈ ಎಕ್ಸಸೈಸ್ ಭಾಳ ಅನುಕೂಲಕಾರಿ, ಅವಕ್ಕೆ ಭಾಳ ಒಳ್ಳೇದು. ಮಾಡಬಾರ್ದು ಅಂತಿಲ್ಲ, ಬಟ್ ಜೊತೆಗೆ ಅದೊಂದೇ ಕಾನ್ಸಂಟ್ರೇಟ್ ಮಾಡಬಾರ್ದು. ಅದೊಂದೇ ಮಾಡ್ತಾರೆ ನಿಮ್ಮ ಮಸಲ್ಸ್ ಮಾಸ್ ಕೂಡ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಸೊ ಹಂಗೆ ಮಸಲ್ಸ್ ಬಿಲ್ಡಪ್ ಮಾಡೋಕ್ಕೆ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಮಾಡಬೇಕಾಗುತ್ತೆ. ಮಸಲ್ಸ್ ಸ್ಟ್ರೆಂತ್ನ ಟ್ರೈನಿಂಗ್ ಮಾಡಿಕೊಂಡ್ರೆ ಅವಾಗ ಆಟೋಮೆಟಿಕ್ಕಾಗಿ ನಿಮಗೆ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಮಸಲ್ಸ್ದ ವೆಯ್ಟ್ ಜಾಸ್ತಿ ಆಗುತ್ತೆ, ಜೊತೆಗೆ ಬಾಡಿಯಲ್ಲಿರುವಂಥ ಫ್ಯಾಟ್, ಎಸ್ಪೆಷಲಿ ಹೊಟ್ಟೆಲಿರುವ ಫ್ಯಾಟ್ ಕರಗೋಕ್ಕೆ ಅನುಕೂಲ ಆಗ್ತದೆ. ಸೊ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ಸೊ ಸ್ಟ್ರೆಂತ್ ಟ್ರೈನಿಂಗ್ ಏನಪ್ಪ ಅಂದರೆ ನಿಮ್ಮ ಲೀನ್ ಮಸಲ್ ಮಾಸು ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಕ್ಯಾಲರೀಸ್ ಬರ್ನ್ ಜಾಸ್ತಿ ಆಗುತ್ತೆ. ಸೊ ಅವಾಗೇನಾಗುತ್ತೆ, ನಿಮ್ಮ ವೆಯ್ಟ್ ಟ್ರೈನಿಂಗಲ್ಲಿ ಬಾಡಿ ವೆಯ್ಟ್ ಎಕ್ಸಸೈಸ್ ಮಾಡೋದು, ಲೈಕ್ ಸ್ಕ್ವಾಟ್ಸ್ ಮಾಡುವಂಥದ್ದು, ಲಂಜಸ್ ಅಂತ ಅದು ಮಾಡುವಂಥದ್ದು, ಪುಷಪ್ಸ್ ಮಾಡುವಂಥದ್ದು, ಇವನ್ನ ನೀವು ರುಟೀನಾಗಿ ಬಳಸ್ಕೊಂಡ್ರೆ ನಿಮ್ಮ ದೇಹದ ಬೊಜ್ಜನ್ನ ಎಫೆಕ್ಟಿವ್ ಆಗಿ ಕಡಿಮೆ ಮಾಡ್ಬೋದು. ಜೊತೆಗೆ ನಿಮ್ಮ ಲೀನ್ ಬಾಡಿ ಮಾಸ್, ಮಸಲ್ಸ್ ಮಾಸ್ ಅದನ್ನು ಕೂಡ ಜಾಸ್ತಿ ಮಾಡ್ಕೋಬೋದು. ಸೊ ಹಾಗೆ ಬರೀ ನೀವು ಕಾರ್ಡಿಯೋ ಮಾಡೋದಾಗಲ್ಲ, ಮಸಲ್ ಸ್ಟ್ರೆಂಥನಿಂಗ್ ಕೂಡ ಮಾಡಬೇಕಾಗ್ತದೆ. 5ನೇದು ಡ್ರಿಂಕಿಂಗ್ ಟೂ ಮಚ್ ಆಫ್ ಲಿಕ್ವಿಡ್ ಕ್ಯಾಲರೀಸ್ ಅಂತೀವಿ ನೋಡಿ. ನಮ್ಮ ಡಯಟಿಂಗ್ ಅಂತಷ್ಟೇ ಏನೋ ನಾವು ಊಟ ತಿಂಡಿ ಕಂಟ್ರೋಲ್ ಮಾಡ್ಬಿಡ್ತೀವಿ, ಎಣ್ಣೆ ಪದಾರ್ಥ ತಿನ್ನಲ್ಲ, ಸ್ವೀಟ್ಸ್ ಅವಾಯ್ಡ್ ಮಾಡ್ಕೊಡ್ತೀನಿ. ಆದರೆ ಲಿಕ್ವಿಡ್ ಇರುತ್ತಲ್ಲ, ಲಿಕ್ವಿಡ್ ಎಕ್ಸಸೈಸ್ ತೊಗೊಳ್ತಿರ್ತೀವಿ. ನಾನು ಎಕ್ಸಸೈಸ್ ಮಾಡ್ತೀನಿ, ಜಿಮ್ಗೆ ಹೋಗಿ ಬಂದಿದ್ದೀನಿ, ಜಾಗಿಂಗ್ ಮಾಡಿಬಿಟ್ಟಿದ್ದೀನಿ, ಬಾರಿಕೆ ಆಗ್ತದೆ ಅಂದ್ಬಿಟ್ಟು ಏನು ಮಾಡ್ತೀವಿ, ಹೆಲ್ತಿ ಡ್ರಿಂಕ್ಸ್ ಕುಡಿಯುವಂಥದ್ದು ಬಿಟ್ಟು ಕ್ಯಾಲೋರಿ ಡ್ರಿಂಕ್ಸ್ ಕುಡಿಯೋದು, ಎನರ್ಜಿ ಡ್ರಿಂಕ್ಸ್ ಕುಡಿಯುವಂಥದ್ದು, ಕ್ಯಾಲೋರಿ ಡ್ರಿಂಕ್ಸ್ ಕುಡಿಯುವಂಥದ್ದು, ಫ್ರೂಟ್ಸ್ ಜ್ಯೂಸ್ ಅದ್ರಿಗೆ ಎಕ್ಸ್ಟ್ರಾ ಶುಗರ್ ಹಾಕೊಂಡು ಅದನ್ನು ಕುಡಿಯುವಂಥದ್ದು. ಮತ್ತು ಏನಂತ ನೋಡಿ, ಲಿಕ್ವಿಡ್ ಡ್ರಿಂಕ್ಸ್ ಏನಿದೆಯಲ್ಲ ಅದರಲ್ಲಿ ಬೇಗ ಜೀರ್ಣ ಆಗಿಬಿಡುತ್ತೆ. ಸಾಲಿಡ್ ಫುಡ್ ತಿಂದರೆ ಸ್ವಲ್ಪ ಲಾಂಗ್ ಟರ್ಮ್ ಹೊಟ್ಟೆ ಇರುತ್ತೆ, ಬೇಗ ಹಸಿವೆ ಆಗೋಲ್ಲ. ಈ ಲಿಕ್ವಿಡ್ ಅಲ್ಲ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ಹೊಟ್ಟೆ ಖಾಲಿ ಆಗಿಬಿಟ್ಟಿರುತ್ತೆ, ಬೇಗ ಡೈಜೆಷನ್ ಹೊಟ್ಟೋಗುತ್ತೆ. ಅವಾಗ ಏನಾದರೂ ಇನ್ನೂ ಜಾಸ್ತಿ ಹಸಿವೆ ಆಗ್ತಾ ಇರುತ್ತೆ, ಇನ್ನೂ ಜಾಸ್ತಿ ಡ್ರಿಂಕ್ಸ್ ಕೊಡುವಂಥದ್ದು, ಇನ್ನೂ ಎನರ್ಜಿ ಡ್ರಿಂಕ್ಸ್ ಜಾಸ್ತಿ ಕುಡಿಯೋದು, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಜಾಸ್ತಿ ಕುಡಿಯುವಂಥದ್ದು. ಈ ಥರ ಎಲ್ಲ ಮಾಡಿದಾಗ ಏನಂತೆ, ನಿಮ್ಗೆ ಗೊತ್ತಿಲ್ಲದಂಗೆ ನೀವೇನು ಸಾಲಿಡ್ ಫುಡ್ ತಿಂತಿರಲ್ಲ, ಅದಕ್ಕಿಂತ ಹೆಚ್ಚು ಕ್ಯಾಲರೀಸ್ ಲಿಕ್ವಿಡ್ ಫುಡ್ಡಲ್ಲಿ ಹೊಟ್ಟೋಗಿರುತ್ತೆ. ಯಾಕೆ? ಸೊ ನೀವು ಕ್ಯಾಲರಿ ಕಂಟ್ರೋಲ್ ಮಾಡಬೇಕಲ್ವಾ, ವೆದರ್ ಸಾಲಿಡ್ ಫುಡ್ಡು ಅಥವಾ ಲಿಕ್ವಿಡ್ ಫುಡ್ ಯಾವ್ದಾದ್ರು ಎಕ್ಸ್ಟ್ರಾ ಕ್ಯಾಲರಿ ತೊಗೊಂಡೇನಾಗುತ್ತೆ, ಎಕ್ಸ್ಟ್ರಾ ಕ್ಯಾಲರಿ ದೇಹಕ್ಕೆ ಹೋಯ್ತು, ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಅಲ್ಲ. ನೀವು ಸಾಲಿಡ್ ಫುಡ್ ಅವಾಯ್ಡ್ ಮಾಡ್ತಿರ್ತೀರ, ಬಟ್ ಲಿಕ್ವಿಡ್ ಫುಡ್ ಜಾಸ್ತಿ ತೊಗೊತಿರ್ತಾರೆ, ಆ ಥರ ಮಾಡ್ಬಾರ್ದು. ಸೊ ಲಿಕ್ವಿಡ್ ಕ್ಯಾಲರಿ ಕೂಡ ಅವಾಯ್ಡ್ ಮಾಡೋದು ಭಾಳ ಇಂಪಾರ್ಟೆಂಟು, ಭಾಳ ಕ್ರೂಷಿಯಲ್ ಗೆಳೆಯರೆ. ಸೊ ಏನಾಯ್ತಂತಂದರೆ, ಲಿಕ್ವಿಡ್ ಕಾರ್ಟ್ಲಿ ನಾನು ಹೇಳ್ದಂಗೆ ಸೋಡಾ ಇರ್ಬೋದು, ಪ್ಯಾಕೆಟ್ ಫ್ರೂಟ್ ಜ್ಯೂಸಸ್ ಇರ್ಬೋದು, ಅಥವಾ ಫ್ಲೇವರ್ಡ್ ಕಾಫಿ ಇರ್ಬೋದು, ಮತ್ತು ಈವನ್ ಆಲ್ಕೋಹಾಲ್ ಡ್ರಿಂಕ್ಸ್ ಇದೆಯಲ್ಲ, ಡ್ರಿಂಕ್ಸಲ್ಲೂ ಕೂಡ ನಿಮ್ಗೆ ಯಥೇಚ್ಛವಾಗಿ ಏನಾಗುತ್ತೆ,
ಅದು ಕೂಡ ಫ್ಯಾಟ್ ಮೆಟಾಬಲಿಸಮ್ ಎಫೆಕ್ಟ್ ಆಗುತ್ತೆ, ಬಾಡಿ ವೇಟ್ ಎಸ್ಪೆಷಲಿ ಹೊಟ್ಟೆ ಬೊಜ್ಜು ಬರೋಕ್ಕೆ ಕಾರಣ ಆಗುತ್ತೆ ಗೆಳೆಯರೆ. ಸೊ ಇದ್ರ ಬದಲು ಇವನ್ನ ರಿಪ್ಲೇಸ್ ಮಾಡೋದು ಹೆಲ್ತಿ ಡ್ರಿಂಕ್ಸ್. ನೀರು ಎಷ್ಟು ಬೇಕಾದ್ರೂ ಕುಡಿ, ನೀರಿಂದ ವೆಯ್ಟ್ ಬರಲ್ಲ. ಹೆಲ್ತಿ ಡ್ರಿಂಕ್ಸ್ ತೊಗೊಳ್ಬೋದು, ಎಳ್ನೀರು ಕುಡಿಬೋದು. ಸೊ ಕೆಲವು ಜ್ಯೂಸ್ ಕೂಡ ವಿತೌಟ್ ಶುಗರ್ ಕೆಲವು ಜ್ಯೂಸ್ ಕೊಡ್ಬೋದು. ಈಗ ವಾಟರ್ ಮೆಲನ್ ಜ್ಯೂಸ್ ಇರ್ಬೋದು, ಪಪಾಯ ಜ್ಯೂಸ್ ಇರ್ಬೋದು. ಅವರಲ್ಲಿ ನೀರು ಯಥೇಚ್ಛವಾಗಿರುತ್ತೆ, ಜಾಸ್ತಿ ಶುಗರ್ ಇರಲ್ಲ, ಜಾಸ್ತಿ ಎಕ್ಸ್ಟ್ರಾ ನೀವು ಶುಗರ್ ಕೂಡ ಆ್ಯಡ್ ಮಾಡ್ಕೊ ಅಂಥ ಜ್ಯೂಸ್ ತೊಗೊಳ್ಳುವಾಗ, ನಿಂಬೆಹಣ್ಣು ಜ್ಯೂಸ್ ಅದರೆಲ್ಲ. ಸೊ ಈ ರೀತಿಯ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಾಗ ಏನಾಗುತ್ತೆ, ಅವಾಗ ನಿಮ್ಗೆ ಏನಾಗುತ್ತೆ, ಎಕ್ಸ್ಟ್ರಾ ಕ್ಯಾಲರೀಸ್ ಬಾಡಿಗೆ ಹೋಗಲ್ಲ. ಸೊ ನಿಮಗೆ ಲಿಕ್ವಿಡ್ ಕ್ಯಾಲರಿ ಇರ್ತಲ್ಲ ಅದು ಅವಾಯ್ಡ್ ಆಗುತ್ತೆ. ಅದು ಭಾಳ ಗಮನ ಇಟ್ಕೊಳ್ಳಿ, ಲಿಕ್ವಿಡ್ ಕ್ಯಾಲರಿ ಕೂಡ ಅವಾಯ್ಡ್ ಮಾಡಬೇಕು. ಇಲ್ಲ 6ನೇದು ಅತಿ ಮುಖ್ಯವಾದ ಏನಪ್ಪ ಅಂದರೆ ಇನ್ಕನ್ಸಿಸ್ಟೆಂಟ್ ಡಯಟಿಂಗ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತೀವಿ. ನೋಡಿ ಏನು ಮಾಡ್ತಾರೆ, 5 ದಿವಸ ಚೆನ್ನಾಗಿ ಎಕ್ಸಸೈಸ್ ಮಾಡೋದು, ಜಿಮ್ಗೆ ಹೋಗೋದು, ಸ್ಕಿಪ್ಪಿಂಗು, ಜಾಗಿಂಗ್ ಎಲ್ಲ ಇಂಟೆನ್ಸಿವ್ ಮಾಡಿಬಿಡ್ತಾರೆ. ಕೊನೆ ವೀಕೆಂಡಲ್ಲಿ ಶನಿವಾರ ಭಾನುವಾರ ಏನು ಮಾಡೋದು, ರಿಲ್ಯಾಕ್ಸ್ ಮಾಡ್ತಾರೆ. ಜೊತೆಗೆ ಅಷ್ಟೇ ಅಲ್ಲ, ಪಾರ್ಟಿ ಮಾಡೋದು, ಡ್ರಿಂಕ್ಸ್ ಆಲ್ಕೋಹಾಲ್ ಮಾಡೋದು, ತೊಗೊಳ್ಳೋದು, ಸ್ಮೋಕಿಂಗ್ ಮಾಡೋದು, ಇಂಥವೆಲ್ಲ ಶುರು ಮಾಡಿದೆ. ಎಕ್ಸ್ಟ್ರಾ ತಿಂಬಿಡ 5 ದಿವಸ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಪ್ಪ, 2 ದಿವಸ ಒಂದು ಪಾರ್ಟಿ ಮಾಡಿಬಿಡ್ತೀನಿ ಅಂತ ಸಿಕ್ಕಾಬಿಟ್ಟು ತಿನ್ಬಿಡೋದು. ಅಲ್ಲಿಗೆ ಅದು ನ್ಯೂಟ್ರಲ್ ಆಗೋದು, ನ್ಯೂಟ್ರಲ್ ನೆಗೆಟಿವ್ ಆಗಿಬಿಡುತ್ತೆ. ಕಂಪಲ್ಸರಿ ಮಾಡೋಕ್ಕೆ 5 ದಿವಸ ಏನು ತಿಂದಿಲ್ಲ ಅಂತ ಕಂಪಲ್ಸರಿ ಮಾಡೋಕ್ಕೆ ಅಂತ 6 ದಿವಸ 7 ದಿವಸ ಇನ್ನೂ ಚೆನ್ನಾಗಿ ತಿನ್ಬಿಡ್ತಾರೆ, ಲೋಯ ಒಂದು ಪಾರ್ಟಿಗೆ ಹೋಗಿ ಬಂದುಬಿಡ್ತಾರೆ. ಸೊ ಈ ಥರ ಇನ್ಕನ್ಸಿಸ್ಟೆಂಟ್ ಲೈಫ್ ಸ್ಟೈಲ್ ಇದೆ, ಇನ್ಕನ್ಸಿಸ್ಟೆಂಟ್ ಡಯಟಿಂಗ್ ಇದ್ದರೆ ಹೆಲ್ಪ್ ಆಗೋಲ್ಲ. ಸೊ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಬರೀ ನಾವು ಎಕ್ಸಸೈಸ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ಎಕ್ಸಸ್ ಆಲ್ಕೋಹಾಲ್ ತೊಗೊಳ್ಳೋಂಥದ್ದು, ಎಕ್ಸಸ್ ಸ್ಮೋಕಿಂಗ್ ಮಾಡುವಂಥದ್ದು, ಅಥವಾ ಬಿಂಜ್ ಈಟಿಂಗ್ ಅಂತೀವಿ, ಸಿಕ್ಕಾಡೆ ಜಂಕ್ ಫುಡ್ನ ತಿನ್ಬಿಡೋದು ವೀಕೆಂಡಲ್ಲಿ, ಈ ಥರ ಮಾಡೋದು ಕೂಡ ಆಗೋಲ್ಲ. ಏನಾಗುತ್ತೆ, ದೇಹಕ್ಕೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಮೈಂಡ್ಗೆ ಬ್ರೈನ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಒಂದ್ಸಲ ಫುಲ್ ಡಯಟಿಂಗ್ ಮಾಡಿ ಸಿಟ್ಟಾಗುತ್ತೆ, ಒಂದ್ಸಲ ಏನೇನೋ ತಿನ್ಬಿಡ್ತಾರೆ. ಸೊ ಆ ರೀತಿ ಆದಾಗ ಕೂಡ ಏನಾಗುತ್ತೆ, ದೇಹಕ್ಕೂ ಕೂಡ ಕನ್ಫ್ಯೂಸ್ ಆಗಿ ನಿಮ್ಮ ಫ್ಯಾಟ್ನ, ಎಸ್ಪೆಷಲಿ ಬೆಲ್ಲಿ ಫ್ಯಾಟ್ನ ಕರಗಿಸೋಕ್ಕೆ ಕಷ್ಟ ತೆಗೆದಿದೆ. ಸೊ ಹಾಗಾಗಿ ನೀವೇನು ಇಟ್ಕೋಬೇಕಂದ್ರೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅಲ್ವಾ. ನೀವು ರೆಗ್ಯುಲರಾಗಿ ಪ್ರತಿ ದಿವಸ ಒಂದು 5 ರಿಂದ 7 ದಿವಸ ಕೂಡ ರೆಗ್ಯುಲರ್ ಎಕ್ಸಸೈಸ್ ಮಾಡೋದು ಒಳ್ಳೆಯದು. ಸರ್ ಜಂಕ್ ಫುಡ್ ತಿನ್ನಲೇಬಾರ್ದು ಅಂತ ಕೇಳ್ತಾರೆ. ಒಂದು ಪ್ರಿನ್ಸಿಪಲ್ 80-80-20 ಅಂತ ಪೆರೆಟೋ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ, ಎಲ್ಲ ಕಡೆ ಅಪ್ಲೈ ಆಗುತ್ತೆ, ಇದರಲ್ಲೂ ಕೂಡ ಅಪ್ಲೈ ಆಗುತ್ತೆ. 80% ಆಫ್ ದ ಟೈಮ್ ನೀವು ಹೆಲ್ತಿ ಫುಡ್ನೇ ತೊಗೊಳ್ಳಿ, ಪ್ರೋಟೀನ್ ರಿಚ್ ಫುಡ್ ತೊಗೊಳ್ಳಿ, ಆಯಿಲಿ ಫುಡ್ ನಾವೆಲ್ಲ 20% ಯಾವಾಗಲೂ ಒಂದ್ಸಲಿ ಪಾನಿಪುರಿ ತಿಂತೀವಿ ಸರ್. ಅದು ನಾನೇನು ಮಾಡ್ತೀನಿ, ನಮ್ಮ ಮನೇಲಿ ನಾವು ಸ್ವೀಟ್ ದುಡ್ಡು ಕೊಟ್ಬಿಟ್ಟು ತೊಗೊಳಕ್ಕೆ ಹೋಗೋದೇ ಇಲ್ಲ. ಯಾವುದೋ ಫಂಕ್ಷನ್ಸ್ ಇದ್ದೇ ಇರ್ತದೆ, ತಿಂಗಳು 1-2 ಪೇಷಂಟ್ಸ್ಗೆ ಯಾರೋ ಕರೆದಿರ್ತಾರೆ, ಫ್ರೆಂಡ್ಸ್ ಇರುತ್ತೆ, ಫ್ಯಾಮಿಲಿ ಫಂಕ್ಷನ್ಸ್ ಇರುತ್ತೆ, ಅಲ್ಲೋದಾಗ ಒಂದು ಲಾಡನ್ನು ಒಂದು ಒಬ್ಬಟ್ಟು ತಿನ್ಬಿಡ್ತೀವಿ. ಸೊ ಆ ರೀತಿ ಯಾವಾಗಲೂ ಒಂದ್ಸರಿ ತಿನ್ನೋದಂತ ತೊಂದರೆ ಇಲ್ಲ, ಬಟ್ ಪದೇ ತಿನ್ನೋದು ತಪ್ಪು. ಸೊ 80-20% ಏನು ಹೇಳ್ತೀನಿ ಅಂದರೆ 20% ಜಂಕ್ ಫುಡ್ ಇಟ್ಕೋಬೋದು, ಏನು ತಪ್ಪೇನಿಲ್ಲ. ಯಾವಾಗಲೂ ಒಂದ್ಸಲಿ ಪಾನಿಪುರಿ ಅಂತ ಯಾವ್ದು ಫಂಕ್ಷನ್ಗೆ ಹೋದ ಸ್ವೀಟ್ ತಿಂದರೆ ತೊಂದರೆ ಇಲ್ಲ. ಅದನ್ನು ನೀವು ರೆಗ್ಯುಲರಾಗಿ ನಿಮ್ಮ ಫುಡ್ಡಲ್ಲಿ ಇರಿದಾಗೆ ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟು. ಸೊ ಹಾಗಾಗಿ ಲೈಫ್ ಸ್ಟೈಲ್ ಭಾಳ ಕೌಂಟ್ ಆಗುತ್ತೆ. ಲೈಫ್ ಸ್ಟೈಲ್ನ ಕರೆಕ್ಟ್ ಇಟ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಈಸ್ ಇಂಪಾರ್ಟೆಂಟ್. ರೆಗ್ಯುಲರಾಗಿ ಕನ್ಸಿಸ್ಟೆಂಟಾಗಿ ನೀವು ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ವೆಯ್ಟ್ ಕಡಿಮೆ ಆಗುತ್ತೆ ಹೊರತು ಯಾವಾಗಲೂ ಒಂದ್ಸಲಿ ಮಾಡಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಬಿಡೋದು ಮತ್ತೆಲ್ಲ ಶೇಖರಣೆ ಆಗುತ್ತೆ, ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ನಾನು ಕೆಲವು ಕೇಳ್ತಾರೆ, ಎಕ್ಸಸೈಸ್ ಎಷ್ಟು ದಿನ ಮಾಡಬೇಕು ಡಾಕ್ಟ್ರೆ ಅಂತ. ನೀವು ಎಷ್ಟು ದಿನ ಬೆಳಗ್ಗೆ ತಲ್ಲುತ್ತೀರಾ, ಎಷ್ಟು ದಿನ ಊಟ ಮಾಡ್ತೀರಾ, ಅಷ್ಟನ್ನು ಎಕ್ಸಸೈಸ್ ಮಾಡಬೇಕು ಅಲ್ವಾ. ಸೊ ಆವಾಗಲೇ ನಿಮಗೆ ಬ್ಯಾಲೆನ್ಸ್ ಡಯಟಿಂಗ್ ಆಗುತ್ತೆ, ಬ್ಯಾಲೆನ್ಸ್ಡ್ ಬಾಡಿ ಇರುತ್ತೆ, ಅವಾಗಲೂ ಕೂಡ ಹೊಟ್ಟೆ ಬೊಜ್ಜು ಕರಗೋದಕ್ಕೆ ಅನುಕೂಲ ಆಗುತ್ತೆ ಗೆಳೆಯರೆ. ಸೊ ಗೆಳೆಯರೇ, ನಿಮಗೆ ಹೊಟ್ಟೆ ಬೊಜ್ಜು ಕರಗಬೇಕು ಅನ್ನೋದು ಸುಮ್ಮನೆ ಯಾವಾಗಲೂ ಮಾಡೋಂತಲ್ಲ. ಲಾಂಗ್ ಲಾಸ್ಟಿಂಗ್ ಪರ್ಮನೆಂಟಾಗಿ ನಿಮ್ಗೆ ಹೊಟ್ಟೆ ಬೊಜ್ಜು ಕರಗಬೇಕು ಅಂತಂದರೆ ನಾನು ಹೇಳಿದ್ದು 6 ಏನೇನು ಹೇಳಿದ್ನಲ್ಲ ಅವನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ. ಲಿಕ್ವಿಡ್ ಕ್ಯಾಲರೀಸ್ ಅವಾಯ್ಡ್ ಮಾಡಿ, ರೆಗ್ಯುಲರಾಗಿ ಮಾಡಿ, ಜೊತೆಗೆ ಹೈ ಪ್ರೋಟೀನ್ ಡಯಟ್ ತೊಗೊಳ್ಳಿ, ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಿ, ಇವೆಲ್ಲ ರೆಗ್ಯುಲರ್ ಮಾಡಬೇಕು. ಇವೆಲ್ಲ ರೆಗ್ಯುಲರ್ ಫಾಲೋ ಮಾಡಿದಾಗಲೇ ನಿಮಗೆ ಹೊಟ್ಟೆ ಬೊಜ್ಜು ಕರಗುವಂಥದ್ದು. ಜೊತೆಗೆ ಲೈಫ್ ಸ್ಟೈಲ್ ಚೆನ್ನಾಗಿರಲಿ. ನಾನು ಆವಾಗಲೇ ಹೇಳ್ದಂಗೆ ಬೊಜ್ಜು ಬಂದಷ್ಟು ಎಲ್ಲ ರೀತಿಯ ಕಾಯಿಲೆಗಳಿಗೆ ತೊಂದರೆ, ಎಲ್ಲ ರೀತಿಯ ಕಾಯಿಲೆಗಳು ಬರೋ ಚಾನ್ಸ್ ಆಗಿ ಹೊಟ್ಟೆ ಬೊಜ್ಜನ್ನ ಕಂಟ್ರೋಲ್ ಮಾಡೋಕ್ಕೆ ಇವನ್ನೆಲ್ಲ ನೀವು ಡೇ ಟು ಡೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ ಹೊಟ್ಟೆ ಬೊಜ್ಜು ಕೂಡ ಕಡಿಮೆ ಆಗುತ್ತೆ, ನೋಡೋಕ್ಕೂ ಸ್ಮಾರ್ಟಾಗಿ ಕಾಣ್ತಾರೆ, ಹೆಲ್ತಿಯಾಗಿರ್ತಾರೆ. ಹೆಲ್ತಿ ವೆಲ್ತ್ ಅಲ್ವಾ. ಸೊ ಹೆಲ್ತಿಯಾಗಿ ಇರಬೇಕಂದ್ರೆ ಬಾಡಿ ವೆಯ್ಟ್ ಕಂಟ್ರೋಲ್ ಮಾಡೋದು ಭಾಳ ಇಂಪಾರ್ಟೆಂಟು. ಸೊ ಒಂದು ಉತ್ತಮವಾದ ವೀಡಿಯೋನ ಮಾಡ್ಕೊಟ್ಟಿದ್ದೀನಿ. ಯಾರ್ಯಾರಿಗೆ ವೆಯ್ಟ್ ಕಡಿಮೆ ಮಾಡಿ, ಎಸ್ಪೆಷಲಿ ಹೊಟ್ಟೆ ಬೊಜ್ಜು, ಎಸ್ಪೆಷಲಿ ನಮ್ಮ ಏಷ್ಯನ್ಸ್ಗೆ ಸೆಂಟ್ರಲ್ ಒಬ್ಯಾಸಿಟಿ ಅಂತ ಹೇಳ್ತೀವಿ. ಕೈಕಾಲು ಸಣ್ಣಗೆ ಇರುತ್ತೆ, ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ. ಸೊ ಸೆಂಟ್ರಲ್ ಒಬ್ಯಾಸಿಟಿ ಅವ್ರಿಗೆ ಜಾಸ್ತಿ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಪ್ರಾಬ್ಲಮ್ಸ್ ಇರ್ಬೋದು, ಡಯಾಬಿಟಿಸ್ ಆಗೋ ಚಾನ್ಸ್ ತುಂಬ ಜಾಸ್ತಿ ಇದೆ, ಸ್ಟ್ರೋಕ್ ಆಗೋ ಚಾನ್ಸು, ಹೈಪರ್ಟೆನ್ಷನ್ ಎಲ್ಲ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಸೆಂಟ್ರಲ್ ಒಬೆಸಿಟಿನ ಬೊಜ್ಜಿನ ಕರಗಿಸೋಕ್ಕೆ ಮಾಮೂಲಿ ಡಯಟಿಂಗ್ ಅದೊಂದೇ ಹೆಲ್ಪ್ ಆಗೋಲ್ಲ. ಈ ರೀತಿಯ ಒಂದು 6 ಥಿಂಗ್ಸ್ ಏನದನ್ನು ಫಾಲೋ ಮಾಡೋದು ಕೃಷಿಯಲ್ಲೂ ಭಾಳ ಇಂಪಾರ್ಟೆಂಟು. ಸೊ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಈಗಂತೂ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಇದ್ದಾರೆ, ವೆಯ್ಟ್ ಕಡಿಮೆ ಮಾಡೋಕೆ ಅಂತ ಏನೆಲ್ಲ ಡಯಟಿಂಗ್ ಮಾಡ್ತಿರ್ತಾರೆ, ಏನೆಲ್ಲ ಮಾಡ್ತಾರೆ, ಕಡಿಮೆ ಆಗೋಲ್ಲ. ಸೊ ಈ ವಿಡಿಯೋನ ಫಾಲೋ ಮಾಡಿ ವೆಯ್ಟ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಲಾಂಗ್ ಲಾಸ್ಟಿಂಗ್ ಮತ್ತು ವೆಯ್ಟ್ನ ಕಂಟ್ರೋಲ್ ಇರೋದ್ರಿಂದ ನಾನಾ ರೀತಿ ಅನುಕೂಲ ಆಗುತ್ತೆ. ಇದೆಲ್ಲರಿಗೂ ಅನುಕೂಲ ಆಗಲಿ. ನಾನು ಡಾಕ್ಟರ್ ಮುರಳೀಧರ ಅಂತ 420ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ, 430 ವೀಡಿಯೋಸ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ ಅಸ್ ಬಿ ಹ್ಯಾವಿಂಗ್ ಹೆಲ್ತಿ ವೆಯ್ಟ್ ಆ್ಯಂಡ್ ಹೆಲ್ತಿ ಲೈಫ್.